ನಮಸ್ಕಾರ ಸ್ನೇಹಿತರೆ. ಜೀ ಕನ್ನಡದ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಪುಟ್ಟಕ್ಕನ ಮಗಳಾಗಿ ನಟಿಸಿದ ಸಂಜನಾ ಬುರ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಡುವುದಕ್ಕೆ ಸಜ್ಜಾಗಿದ್ದಾರೆ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಸಂಜನಾ ಬುರ್ಲಿಗೆ ಸಿಕ್ಕಾಪಟ್ಟೆ ಹೆಸರು ತಂದುಕೊಟ್ಟಿತ್ತು. ಸ್ನೇಹ ಪಾತ್ರದಲ್ಲಿ ನಟಿಸಿದ್ದ ಸಂಜನಾಗೆ ಕಿರುತೆರೆಯ ವೀಕ್ಷಕರ ಮನೆ ಮಗಳಾಗಿದ್ರು. ಆ ಮಟ್ಟಿಗೆ ಜನಪ್ರಿಯತೆ ಸಿಕ್ಕಿತ್ತು. ಸ್ನೇಹ ನೇರ ನುಡಿ, ಛಲ ಹಾಗೂ ಕಂಠಿಯ ಜೊತೆಗಿನ ಲವ್ ಸ್ಟೋರಿಯನ್ನ ಕಿರುತೆರೆ ವೀಕ್ಷಕರು ಇಷ್ಟಪಟ್ಟಿದ್ರು. ಆದ್ರೆ ವೈಯಕ್ತಿಕ ಹಾಗೂ ಓದಿನ ಕಾರಣ ಕೊಟ್ಟು ಸಂಜನಾ ಬುರ್ಲಿ ಆ ಧಾರಾವಾಹಿಯಿಂದ ಹೊರಬಂದಿದ್ರು. ಸುಮಾರು 1 ವರ್ಷಗಳ ಕಾಲ ಕಿರುತೆರೆಯಿಂದ ದೂರವಿದ್ದ ಸಂಜನಾ ಬುರ್ಲಿ ಮತ್ತೆ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವ ಶ್ರೀಗಂಧದ ಗುಡಿ ಧಾರಾವಾಹಿಯಲ್ಲಿ ಸಂಜನಾ ಬುರ್ಲಿ ನಾಯಕಿಯಾಗಿ ನಟಿಸುತ್ತಿದ್ದಾರೆ. ಈ ಸೀರಿಯಲ್ ನಲ್ಲಿ ಮತ್ತೆ ಸಂಜನಾ ಬುರ್ಲಿಯನ್ನ ನುಡಿ ವೀಕ್ಷಕರು ಇಷ್ಟಪಡ್ತಿದ್ದಾರೆ. ಇದೇ ಗ್ಯಾಪ್ ನಲ್ಲೇ ಸಂಜನಾ ಬುರ್ಲಿ ಸದ್ದಿಲ್ಲದೆ ವೈದ್ಯ ಸಮರ್ಥ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಫೋಟೋಗಳನ್ನ ಹಂಚಿಕೊಂಡಿದ್ದು ಅವರ ಫ್ಯಾನ್ಸ್ ಶುಭ ಕೋರ್ತಿದ್ದಾರೆ. ಸಂಜನಾ ಬುರ್ಲಿ ಬಹುಬೇಗನೆ ಕಿರುತೆರೆಯಲ್ಲಿ ಜನಪ್ರಿಯತೆ ಪಡೆದುಕೊಂಡ ನಟಿ. ಪುಟ್ಟಕ್ಕನ ಮಕ್ಕಳು ಶುರುವಾದ ದಿನದಿಂದಲೇ ಅವರಿಗೆ ಕಿರುತೆರೆ ವೀಕ್ಷಕರು ಫಿದಾ ಆಗಿದ್ರು. ಸ್ನೇಹ ಪಾತ್ರವನ್ನ ತಮ್ಮ ಮನೆಯ ಹೆಣ್ಣು ಮಕ್ಕಳಲ್ಲಿ ಕಾಣುವುದಕ್ಕೆ ಇಷ್ಟಪಡ್ತಿದ್ರು. ಆ ಮಟ್ಟಿಗೆ ತಮ್ಮ ಪಾತ್ರವನ್ನ ಪ್ರಭಾವ ಬೀರಿದ್ರು. ಕಲರ್ಸ್ ಕನ್ನಡದ ಹೊಸ ಧಾರಾವಾಹಿ ಶ್ರೀಗಂಧದ ಗುಡಿ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಯಶಸ್ಸಿನ ಹಾದಿಯಲ್ಲಿ ಇರುವಾಗಲೇ ಸಂಜನಾ ಬುರ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಡುವುದಕ್ಕೆ ಸಜ್ಜಾಗಿದ್ದಾರೆ. ಅದು ಅವರ ಅಭಿಮಾನಿಗಳಲ್ಲಿ ಅಚ್ಚರಿಯನ್ನ ಮೂಡಿಸಿದೆ. ಸಂಜನಾ ಬುರ್ಲಿ ಎಲ್ಲಿಯೂ ನಿಶ್ಚಿತಾರ್ಥ ಮಾಡಿಕೊಳ್ಳುವ ಬಗ್ಗೆ ಸುಳಿವನ್ನ ನೀಡಿರಲಿಲ್ಲ. ದಿಢೀರನೆ ಏಕಾಏಕಿ ಎಂಗೇಜ್ಮೆಂಟ್ ಮಾಡಿಕೊಂಡಿರುವ ನಟಿಯ ನಿರ್ಧಾರದ ಬಗ್ಗೆ ಅಭಿಮಾನಿಗಳು ಹಾಗೂ ನೆಟ್ಟಿಗರು ಅಚ್ಚರಿ ವ್ಯಕ್ತಪಡಿಸಿದ್ದು ನವ ಜೋಡಿಗೆ ಶುಭ ಕೋರಿದ್ದಾರೆ. ಇನ್ನು ಸಮರ್ಥ್ ಎಂಬುವರೊಂದಿಗೆ ಸಂಜನಾ ಬುರ್ಲಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಇವರು ಮೂಲತಃ ವೃತ್ತಿಯಲ್ಲಿ ವೈದ್ಯರು. ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯವರು. ಎಂಬಿಬಿಎಸ್ ಎಂಡಿ ವೈದ್ಯರಾಗಿ ವೃತ್ತಿ ಮಾಡ್ತಿದ್ದಾರೆ ಎಂದು ವರದಿಯಾಗಿದೆ. ಸಂಜನಾ ಬುರ್ಲಿಯಂತೆಯೇ ಸಮರ್ಥ್ ಕೂಡ ಪ್ರಪಂಚ ಪರ್ಯಟನೆ ಬಗ್ಗೆ ಆಸಕ್ತಿ ಹೊಂದಿದ್ದು ಹೊಸ ಹವ್ಯಾಸಗಳ ಅನ್ವೇಷಣೆ ಮಾಡುವುದು ಅವರಿಗೆ ಇಷ್ಟ. ಹಾಗೆ ಅಥ್ಲೀಟ್ ಕೂಡ ಆಗಿದ್ದು ಹ್ಯಾಂಡ್ ಬಾಲ್ ಅವರ ಆಸಕ್ತಿ ವಿಷಯ ಅನ್ನೋದು ಅವರ ಇನ್ಸ್ಟಾಗ್ರಾಮ್ ಬಯೋ ಹೇಳುತ್ತೆ. ಸ್ನೇಹಿತರೆ, ಈ ನವ ಜೋಡಿಗೆ ನಾವು ಕೂಡ ಶುಭ ಹಾರೈಸೋಣ. ಈ ವಿಡಿಯೋ ತಮಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.